ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬೆಳಗಾವಿ ಜಿಲ್ಲೆಗೂ ಕೂಡ ಮಹಾಮಾರಿ ಕೊರೋನಾ ವೈರಸ್ ಕಾಲಿಟ್ಟಿದೆ. ಬೆಳಗಾವಿಯ ಒಬ್ಬರು ಗರ್ಭಿಣಿ, ಅವರಿಗೆ ಕೊರೋನಾ ಮಹಾಮಾರಿ ಪತ್ತೆಯಾಗಿದೆ. ನ್ಯೂಮೋನಿಯಾದಿಂದ ಬಳಲ್ತಾ ಇದ್ರು ಗರ್ಭಿಣಿ. ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಗ ಕೋವಿಡ್ ಟೆಸ್ಟ್ ಮಾಡಿದಾಗ ಕೋವಿಡ್ ಪಾಸಿಟಿವ್ ಆಗಿದೆ. ಪರೀಕ್ಷೆ ನಡೆಸಿದಾಗ ಕೊರೋನಾ ವೈರಸ್ ಇರೋದು ದೃಢಪಟ್ಟಿದೆ. ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಸದ್ಯಕ್ಕೆ ಆಕೆಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ತಿಂಗಳ ಹಿಂದೆ ಮಹಾರಾಷ್ಟ್ರಗೆ ಈಕೆ ಹೋಗಿ ಬಂದಿದ್ರು ಅಂತ, ಮಹಾರಾಷ್ಟ್ರದ ಪುಣೆಗೆ ಇವರು ಹೋಗಿ ಬಂದಿದ್ರಂತೆ, ಟ್ರಾವೆಲ್ ಹಿಸ್ಟ್ರಿ. ಸೊ ಮಹಾರಾಷ್ಟ್ರದಲ್ಲಿ ಹೆಚ್ಚಿದೆ ಸ್ವಲ್ಪ ಕೊರೋನಾ ಕೇಸಸ್ಸು. ಅಲ್ಲಿಂದ ಬಂದಿರೋದ್ರಿಂದಾಗಿ ಬಹುಶಃ ಸೋಂಕು ತಗುಲಿರಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಹೆಚ್ಚೇನು ತೊಂದರೆಗಳಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ವೈದ್ಯರು ಕೂಡ. ಬಂದಿರೋರೆಲ್ಲರೂ ಕೂಡ ಪೇಷಂಟ್ಸು, ಕೆಲವೊಂದಿಷ್ಟು ಜನ ಔಟ್ ಪೇಷಂಟ್ ಆಗೇ ಚಿಕಿತ್ಸೆ ತೊಗೊಂಡು ಹೋಗಿದ್ದಾರೆ. ಅಡ್ಮಿಷನ್ ಅನ್ನುವಂಥದ್ದು ಆ ಮಟ್ಟಕ್ಕಿನ್ನೂ ಕೂಡ ಯಾವುದೂ ಹೋಗಿಲ್ಲ. ಸಕ್ರಿಯವಾಗಿರುವಂಥದ್ದು ಒಂದು 35 ಕೇಸ್ಗಳಷ್ಟೇ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನು ಈಗ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಬಟ್ ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕು. ಆಗಲೇ ನಾವು ಹೇಳ್ತಾ ಇದ್ವಿ, ಜನನಿಬಿಡ ಪ್ರದೇಶಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಬಟ್ ಹೋಗಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇದ್ದಂಥ ಸಂದರ್ಭದಲ್ಲಿ ಆಗ ಮಾಸ್ಕನ್ನು ಧರಿಸಿ, ಜೊತೆಗೆ ಸ್ಯಾನಿಟೈಸರನ್ನು ಬಳಸಿ, ಅದರಲ್ಲೂ ಹೆಚ್ಚಿನದಾಗಿ ಮಕ್ಕಳನ್ನ ಈ ವೆದರ್ ಕೂಡ ತುಂಬಾ ಚೇಂಜ್ ಆಗ್ತಾ ಇದೆ. ಅಕಾಲಿಕವಾಗಿ ಮಳೆ ಬರುತ್ತೆ, ಇನ್ನೇನು ಮತ್ತೆ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಮಳೆಗಾಲ ಮತ್ತು ಚಳಿ ಅಂತ ಹೇಳಿದಾಗ ಸ್ವಲ್ಪ ಈ ಥರದ ಕಾಯಿಲೆಗಳು ಜಾಸ್ತಿನೇ ಆಗ್ತಾ ಇರುತ್ತೆ. ಈ ಶೀತ ಸಂಬಂಧಿ ಕಾಯಿಲೆಗಳು, ಜೊತೆಗೆ ಜ್ವರ, ತಲೆನೋವು ಇವೆಲ್ಲ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ. ಬಟ್ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತಲೂ ಕೂಡ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಸೊ ಬೆಳಗಾವಿಯಲ್ಲಿ ಒಬ್ಬ ಗರ್ಭಿಣಿಗೆ ಕೋವಿಡ್ ಪ್ರಕರಣ ಪಾಸಿಟಿವ್ ಆಗಿದೆ. ಗರ್ಭಿಣಿ ಸ್ಥಿತಿ ಗಂಭೀರವಾಗಿದೆ ಅಂತೇಳಿ ಈಗ DHO ಹೇಳಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಗರ್ಭಿಣಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅವರು ಗರ್ಭಿಣಿ ಪುಣೆಯಿಂದ ಬಂದಿದ್ದಾರೆ ಅನ್ನೋ ಮಾಹಿತಿ ನಮಗಿದೆ ಅಂಥೇಳಿ ಬೆಳಗಾವಿಯ DHO ಈಶ್ವರ್ ಗಡಾದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸೀರಿಯಸ್ ಕಂಡೀಷನ್ ಇದೆ ಅಂತ ಹೇಳಿದ್ರು ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಬಿಮ್ಸ್ ಆಸ್ಪತ್ರೆಯಲ್ಲಿ 10 ವಾರ್ಡ್ಗಳನ್ನು ಕೂಡ ನಾವು ತೆರೆದಿದ್ದೀವಿ. ಚೆಕ್ ಪೋಸ್ಟ್ ಓಪನ್ ಬಗ್ಗೆ ಮಾರ್ಗಸೂಚಿಗೆ ಕಾಯ್ತಾ ಇದ್ದೀವಿ. ಜನ ಮುಂಜಾಗ್ರತೆಯಿಂದ ಇರಿ, ಮಾಸ್ಕ್ ಧರಿಸಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ನಾವು ಪ್ರತಿನಿಧಿ ಸಹದೇವ್ ಮಾನೆ ಮಾತಾಡ್ಸಿದ್ದಾರೆ ಬೆಳಗಾವಿ DHO ಈಶ್ವರ್ ಗಡಾದಿ ಅವರನ್ನ. ಬನ್ನಿ ಸರ್, ಈಗ ಬೆಳಗಾವಿಗೆ ಏನು ಒಂದು ಪಾಸಿಟಿವ್ ಕೇಸ್ ಬಂದಿರುವಂಥದ್ದು, ಅವ್ರದ್ದು ಏನಾದರೂ ಟ್ರಾವೆಲ್ ಹಿಸ್ಟ್ರಿ ಇದೆಯಾ, ಹೆಂಗೆ ಸರ್? ಸರ್, ಈಗ ನಾವು ಮೊದಲು ವಿಚಾರಣೆ ಮಾಡಿದಾಗ 1 ತಿಂಗಳಿಂದ ಪುನಾಕ್ ಹೋಗಿದ್ರು ಅಂತ ಹೇಳಿದ್ರು. ಬಟ್ ಅವ್ರ ಯಜಮಾನ್ರು ಹೇಳ್ತಾ ಇದ್ದಾರೆ ಇಲ್ಲ, ಎಲ್ಲಿ ಹೋಗಿಲ್ಲ ಅಂತಿದ್ದಾರೆ. ಸರಿಯಾದ ಮಾಹಿತಿ ಇಲ್ಲ ಅದಕ್ಕೆ. ಅವ್ರು ಹೋಗಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಈಗ ಅವ್ರ ಕಂಡೀಷನ್ ಹೆಂಗಿದೆ? ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ. ಈಗ ಐನೋಟೋಪ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಕ್ರಿಟಿಕಲ್ ಆಗಿದೆ. ಹೌದಾ? ಹೌದು. ಬಯಲಾಟ್ರಲ್ ನ್ಯೂಮೋನಿಯಾ ಇದೆ, ಹೈಪೋಥೈರಾಯ್ಡಿಸಮ್ ಇದೆ ಅವ್ರಿಗೆ, ಗರ್ಭಿಣಿ ಬೇರೆ, ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಯಾವ ಸ್ಟೇಜಲ್ಲಿ ಬಂದ್ರು ಸರ್ ಇವರು ಏನಾದರೂ ತಪಾಸಣೆಗೆ? ಅವರು ಇದಕ್ಕಾಗಿ ಬಂದಿಲ್ಲ, ಅವ್ರ ಹೈಪೋಥೈರಾಯ್ಡಿಸಮ್ ಪ್ರೆಗ್ನೆನ್ಸಿ ಇದ್ರ ಸಲುವಾಗಿ ಬಂದಿರೋದು. ಬಂದು 5 ತಿಂಗಳ ಗರ್ಭಿಣಿಯಿಂದ ಮೊದಲು KLE ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಅವರು 19ನೇ ತಾರೀಕಿಗೆ ದೊಡ್ಡ KLEಗೆ ಹೋದ್ರು. ಅವ್ರು ಪ್ರಭಾಕರ್ ಕೋರೆ KLE ಆಸ್ಪತ್ರೆ ಅಲ್ಲಿ ಹೋದ್ರು. ಅಲ್ಲಿ ತನ ಇಲ್ಲೇ ನಮ್ಮ ಯಳೂರು KLEಗೆ ಇದ್ರು. ಈಗ ಮಹಾರಾಷ್ಟ್ರದಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಗಡಿ ಭಾಗ ನಮ್ದು ಇರುವಂತ ಕಾರಣಕ್ಕಾಗಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ರಿ? ಗಡಿಯಲ್ಲಿ ಏನಾದರೂ ಚೆಕ್ ಪೋಸ್ಟ್ ಏನೋ ಮಾಡುವಂತ ಪ್ಲಾನ್ ಇದೆಯಾ? ಸರ್, ಈಗ ನಾನು ಒಂದು ವಿಷಯ ತಮಗೆ ಸ್ಪಷ್ಟಪಡಿಸೋದೇನೆಂದ್ರೆ, ಈಗ ಸದ್ಯಕ್ಕೆ ಆತಂಕ ಪಡುವಂತ ಸ್ಥಿತಿ ಏನೂ ಇಲ್ಲ. ಈಗ ಇಲ್ಲೊಂದು ಏನಿದೆ ಬರ್ತಾ ಇದಾವೆ ಅಷ್ಟೇ. ಕರೆ ಯಾವುದೇ ಹೊಸ ಕೇಸ್ಗಳಾಗ್ಲಿ ಇದಾಗ್ಲಿ ಬಂದ ತಕ್ಷಣ ನಾವು ಪ್ಯಾನಿಕ್ ಆಗ್ಬೇಕಾಗಿಲ್ಲ. ಮತ್ತು ಈಗ ಅಲ್ಲಿ ಆಗಿದೆ ಒಂದು ಮಾತ್ರಕ್ಕೆ ಇದನ್ನದು ಡಿಸಿಷನ್ ಇನ್ನೂ ಏನಿಲ್ಲ. ಗೌರ್ಮೆಂಟ್ ಡಿಸಿಷನ್ ಬರಬೇಕದು. ಅಲ್ಲಿ ಉನ್ನತ ಮಟ್ಟದಲ್ಲಿ ನಿರ್ಧಾರ ಆಗ್ತವೆ. ಈಗ ಸದ್ಯದಲ್ಲಿ ನಾವೇನು ಆ ರೀತಿ ಮಾಡಿಲ್ಲ. ಈಗ ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ? ಈಗ ಸಾಮಾನ್ಯ ಮುನ್ನೆಚ್ಚರಿಕೆಯಾದಂಥ ಈ ಮಾಸ್ಕ್ ಧರಿಸುವಂಥದ್ದು, ಒಬ್ರಿಗೊಬ್ರು ಅಂತರ ಕಾಪಾಡ್ಕೊಳ್ಳೋದು, ಪರ್ಸನಲ್ ಹೈಜೀನ್ಗೆ ಪದೇ ಕೈ ತೊಳ್ಕೊಳ್ಳುವಂಥದ್ದು, ಒಳ್ಳೆ ಆಹಾರ ತಗೊಳ್ಕೊಳ್ಳುವಂಥದ್ದು, ಇಂಥ ಬೆಡ್ಗಳನ್ನು ಕೂಡ ನಾವೆಲ್ಲ ನಮ್ಗೆ ಇಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ 10 ಬೆಡ್ಗಳನ್ನ ಸ್ಪೇರ್ ಇಟ್ಟಿದ್ದೀವಿ. ಅದೇ ರೀತಿ ನಮ್ಮ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ 5 ಅದಕ್ಕಾಗೇನೆ ಸ್ಪೇರ್ ಇಟ್ಟು ಸಿಬ್ಬಂದಿಗೆಲ್ಲ ಹೇಳಿ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. PP ಕಿಟ್, ಮಾಸ್ಕ್ ಇಂಥವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಟೆಸ್ಟಿಂಗ್ ಕಿಟ್ಗಳು ಇಲ್ಲ, ಅಷ್ಟು ಲಭ್ಯವಾಗಿಲ್ಲ ಅನ್ನುವಂಥದ್ದು. ಈಗ ರೆಗ್ಯುಲರ್ ಆಗಿ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀವಿ. ಹೆಚ್ಚಿಗೆ ಬೇಕಾದದ್ದನ್ನು ಅವರು ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಿಮ್ಗೆ ಅದನ್ನು ಹೇಳಿದ್ದಾರೆ ಅವರು ಅಷ್ಟೇ. ಯಾವಾಗಿಂದ ಟೆಸ್ಟಿಂಗ್ ಏನಾದರೂ ಚಾಲೂ ಮಾಡೋದು ಪ್ಲಾನ್? ಚಾಲು ಇದೆ, ನಡೀತಾ ಇದೆ. ಈಗ ಏನಂದರೆ
ಇನ್ನು ಜಾಸ್ತಿ ಹೆಚ್ಚಿಗೆ ಬರ್ಬೋದು ಅನ್ನುವಂಥ ದೃಷ್ಟಿಯಿಂದ ನಾವು ಪರ್ಚೇಸ್ ಮಾಡ್ಕೊಳ್ಳೋ ಇದ್ರಾಗ ಅದಿದ್ದೀವಿ. ಈಗ ಪರ್ಚೇಸ್ ಮಾಡ್ತಿದ್ದೀವಿ. ಸದ್ಯಕ್ಕೆ ನಾವು ಅಷ್ಟು ಮೊದ್ಲಿಗೆ ಬೇಕಾಗಿತ್ತಲ್ಲ ಅಷ್ಟು ಪರ್ಚೇಸ್ ಮಾಡೋಂಗಿಲ್ಲ. ಸ್ವಲ್ಪ ಒಂದು 10-20 ಕಿಟ್ಗಳನ್ನದು ಮಾಡಿಟ್ಕೊಂತೀವಿ. ಡೈಲಿ ಬೇಸಿಸ್ ಮೇಲೆ ಏನಾದರೂ ಪ್ಲಾನ್ ಇದೆ? ಡೈಲಿ ಇಂತಿಷ್ಟು ಮಾಡಬೇಕು. ನಾವೀಗ ಡೈಲಿ ಬೇಸಿಸ್ ಮೇಲೆ ಅಂದರೆ ILI ಅಂತ ಮಾಡ್ತಿದ್ದೀವಿ. ಏನಂದರೆ ಈಗ ಹುಗಳ ನೆಗಡಿ ಜಡ್ ಏನು ಬರ್ತೈತಿ ಅಂಥ ಕೇಸ್ಗಳು ಏನದವು ಮತ್ತು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಲೈಕ್ ಸಿಮ್ಟಮ್ಸ್ ಇರುವಂಥವು ಏನದವು ಅಂದರೆ ನಿಮೋನಿಯಾ ಹೋಗುವಂಥವೆಲ್ಲ ಎಷ್ಟದವು ಆ ಟೈಪ್ ಮಾಡಿಕೊಂಡು ಅವನ್ನ ಸರ್ವೆ ಮಾಡಿ ಅವುಗಳನ್ನು ಒಂದು ನಮ್ಮದು HIP ಅಂತೇಳಿ ಒಂದು ಪೋರ್ಟಲು ಇದೆ, ಅದರಲ್ಲಿ ನಾವು ಹಾಕಿ ಅವನ್ನ ಟೆಸ್ಟ್ ಮಾಡುವಂಥ ಕೆಲಸ ಶುರು ಮಾಡ್ಕೊಂಡಿದ್ದೀವಿ ನಾವು. ಸೊ ಇದಿಷ್ಟು ಸದ್ಯ ಈಗ DH ಅವ್ರ ಮಾತು. ಒಟ್ಟಾರೆ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತೇಳಿ ಜನರಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದ್ರಾಗೆ ಅದ್ ಜೊತೆಗೆ ಬೆಳಗಾವಿ ನಗರದಲ್ಲೂ ಕೂಡ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇನ್ನು ಬೆಳಗಾವಿಯಲ್ಲಿ ಕೋವಿಡ್ ಪ್ರಕರಣ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಈಗ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ಅನ್ನು ಕೂಡ ಪ್ರತ್ಯೇಕವಾಗಿ ತೆರೆಯಲಾಗಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ಅನ್ನು ಓಪನ್ ಮಾಡಿದರೆ ಆಸ್ಪತ್ರೆಯ ಮೊದಲ ಮಹಡಿಯಲ್ಲಿ ಪ್ರತ್ಯೇಕವಾಗಿ ವಾರ್ಡ್ ಅನ್ನು ಈಗ ಓಪನ್ ಮಾಡಿದರೆ 10 ಬೆಡ್ಗಳ ಪ್ರತ್ಯೇಕ ವಾರ್ಡ್ ಅನ್ನು ವೈದ್ಯರು ಈಗಾಗಲೇ ಓಪನ್ ಮಾಡೋದಕ್ಕೆ ಸೂಚಿಸಿದ್ದಾರೆ. ವಾರ್ಡ್ಗೆ ಬಿಮ್ಸ್ ಸರ್ಜನ್ ವಿಠಲ್ ಶಿಂಡೆ ಅವರು ಕೂಡ ಭೇಟಿ ನೀಡಿದ್ರು. ವಾರ್ಡ್ ಬಳಿ ಯಾರೂ ಓಡಾಡೋ ಹಾಗಿಲ್ಲ, ಏನಿದ್ರು ಕೂಡ ಕಂಪ್ಲೀಟ್ ಐಸೋಲೇಟ್ ಪ್ರದೇಶ ಇದು. ಇಲ್ಲಿ ಕೋವಿಡ್ ಪೇಷಂಟ್ಸ್ ಯಾರು ಇರ್ತಾರೆ ಅಂಥವ್ರಿಗೆ ಮಾತ್ರ ಇಲ್ಲಿ ಅಡ್ಮಿಷನ್ ಇರುತ್ತೆ, ಅವರನ್ನು ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಸೊ ಪ್ರತ್ಯೇಕವಾಗಿ ಇರಿಸಿ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ನೋಡಿ. ಆಕ್ಸಿಜನ್ ವ್ಯವಸ್ಥೆ, ಸಿಲಿಂಡರ್ನ ವ್ಯವಸ್ಥೆ ಇದೆಲ್ಲವನ್ನು ಕೂಡ ಅಲ್ಲಿ ಮಾಡಿಸಿ ಇಟ್ಟಿದ್ದಾರೆ. ಸೋಮವಾರದಿಂದ RT-PCR ಟೆಸ್ಟನ್ನು ಮಾಡ್ತೀವಿ ಅಂತಲೂ ಕೂಡ ಬಿಮ್ಸ್ ಆಸ್ಪತ್ರೆಯ ಸರ್ಜನ್ ವಿಠಲ್ ಶಿಂಡೆ ಅವರು ಹೇಳಿಕೆ ನೀಡಿದ್ದಾರೆ. TV9 ಜೊತೆಗೆ ಮಾತನಾಡ್ತಾ ಅವರು ಹೇಳಿದ್ದಾರೆ, ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಆರಂಭಿಕವಾಗಿ 10 ಬೆಡ್ಗಳ ವಾರ್ಡನ್ನು ನಾವು ಓಪನ್ ಮಾಡಿದ್ದೀವಿ. ಸದ್ಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಯಾವುದೇ ಪ್ರಕರಣ ಇನ್ನೂ ಕೂಡ ಆಗಿಲ್ಲ. ಬಟ್ ಬೆಳಗಾವಿಲಿ ಒಂದು ಗರ್ಭಿಣಿಗೆ ಆಗಿರುವಂಥ ಒಂದು ಪ್ರಕರಣ ಸೋಂಕು ಬಿಟ್ಟರೆ ಇನ್ಯಾವುದೂ ಆ ಥರದ ಕೇಸಸ್ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದ್ದಾರೆ.